ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು Oppo A3 Pro ಫೋನ್ನ ಸ್ಪೆಸಿಫಿಕೇಶನ್ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೂ ಈ ಫೋನ್ನ ತಗೋಬಹುದು ಅಥವಾ ಬೇಡವಾ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಿಂದೆ ಒಂದು ವಿಡಿಯೋದಲ್ಲಿ ನಾನು Nord C4 Lite ಫೋನ್ನ ಸ್ಪೆಸಿಫಿಕೇಶನ್ ಹೇಳಿದ್ದೆ, ಬಟ್ ಆ ಫೋನು ಇದೇ ಪ್ರೈಸ್ ರೇಂಜ್ ಅಲ್ಲಿ ಇದೆ, ಈ ಫೋನ್ ಪ್ರೈಸ್ ರೇಂಜ್ ಅಲ್ಲಿ. ಬಟ್ ಈ ಫೋನಿಗೆ ಹೋಲಿಸಿದ್ರೆ ಅದೇ ಬೆಟರ್ ಅನಿಸ್ಬಿಡುತ್ತೆ. ಬಾತ್ ಸಹಿ. ಯಾಕಂದ್ರೆ OnePlus ಬ್ರ್ಯಾಂಡಿಂಗ್ ಕೂಡ ಫೋನ್ ಅಲ್ಲಿ ಬರುತ್ತೆ ಮತ್ತು OS ಈ ಫೋನಿಗೆ ಹೋಲಿಸಿದ್ರೆ ಅದು ಚೆನ್ನಾಗಿದೆ. ಈ ಫೋನ್ ನ ಒಪ್ಪೋದವರು ಯಾಕೆ ಲಾಂಚ್ ಮಾಡಿದ್ರು ಗೊತ್ತಿಲ್ಲ, ಬಟ್ ಒಪ್ಪೋದವ್ರದ್ದು ಕೂಡ ಬ್ರ್ಯಾಂಡ್ ವ್ಯಾಲ್ಯೂ ತುಂಬಾ ಚೆನ್ನಾಗಿದೆ. ಆಫ್ಲೈನ್ ಮಾರ್ಕೆಟ್ ಅಲ್ಲಿ ತುಂಬಾ ಸೇಲ್ ಆಗುತ್ತೆ ಈ ಫೋನ್. ಆರ್ ಯು ಕಾಮಿಡಿ ಮೀ? ಈ ಫೋನ್ ನ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಇದು ಕೂಡ ಒಂದು ಪ್ಲಾಸ್ಟಿಕ್ ಬಣ್ಣ ಫೋನ್ ಆಗಿದೆ ಮತ್ತು ಗ್ಲಾಸಿ ಫಿನಿಶ್ ಒಂದಿಗೆ ಬರುತ್ತೆ. ಇದರಲ್ಲಿ ಕೂಡ 2 ಕಲರ್ ಅವೈಲೇಬಲ್ ಇದಾವೆ, ಒಂದು ಪರ್ಪಲ್ ಮತ್ತೊಂದು ಬ್ಲಾಕ್. ಇದರ ವೇಟ್ ಬಂದ್ಬಿಟ್ಟು 186 ಗ್ರಾಮ್ಸ್ ಆಗಿದೆ ಮತ್ತು 7.7 mm ನ ಹೊಂದಿದೆ ಮತ್ತು IP54 ರೇಟಿಂಗ್ ಕೂಡ ಬರುತ್ತೆ. ಒಂಥರ ನೋಡೋದಕ್ಕೆ ಚೆನ್ನಾಗಿದೆ ಫೋನ್, ಬಟ್ ಈ ಪ್ರೆಸೆಂಟ್ ಅಲ್ಲಿ ಗ್ಲಾಸ್ ಬಿಲ್ಡ್ ಲೆದರ್ ಬ್ಯಾಗ್ ಫೋನ್ ಗಳು ಕೂಡ ಬರ್ತವೆ. ಬಟ್ ಈ ಫೋನ್ ಅಲ್ಲಿ 360 ಡಿಗ್ರಿ ಆರ್ಮರ್ ಪ್ರೊಟೆಕ್ಷನ್ ಕೂಡ ಬರುತ್ತೆ. ಒಂದು ಡ್ಯೂರೇಬಲ್ ಫೋನ್ ಅಂತ ಹೇಳ್ಬೋದು ಇದನ್ನ. ನೆಕ್ಸ್ಟ್ ಈ ಫೋನ್ ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ 6.67 ಇಂಚಸ್ HD ಪ್ಲಸ್ LCD ಡಿಸ್ಪ್ಲೇ ಇದರಲ್ಲಿ ಬರುತ್ತೆ ಮತ್ತು 120 Hz ರಿಫ್ರೆಶ್ ರೇಟ್ ಹಾಗೂ ಬ್ರೈಟ್ನೆಸ್ ಎಷ್ಟಿದೆ ಅಂತ ಏನೋ ಕನ್ಫರ್ಮೇಶನ್ ಇಲ್ಲ, ಬಟ್ 600 ನಿಟ್ಸ್ ಇರ್ಬೋದು ಅಂತ ಅನ್ಕೊಂತೀನಿ. ಮತ್ತು ಯೂಟ್ಯೂಬ್ ಅಲ್ಲಿ ನೀವು 2K ವಿಡಿಯೋ ಪ್ಲೇ ಮಾಡಬಹುದು ಮತ್ತು ಸಿಂಗಲ್ ಸ್ಪೀಕರ್ ನ ಈ ಫೋನ್ ಹೊಂದಿದೆ. ವೈಡ್ ಒನ್ L1 ಸಪೋರ್ಟ್ ಕೂಡ ಈ ಫೋನ್ ಅಲ್ಲಿ ಬರೋದಿಲ್ಲ. ಈ ಫೋನಿನ ಡಿಸ್ಪ್ಲೇನೇ ಒಂದು ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಈ ಫೋನ್ ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ ಈ ಫೋನ್ ನಲ್ಲಿ ಹೊಸ ಚಿಪ್ ಸೆಟ್ MediaTek Dimensity 6300 ಚಿಪ್ಸೆಟ್ ಒಂದಿಗೆ ಬರುತ್ತೆ. ಒಂದು 6 nm ನ ಪ್ರೊಸೆಸರ್ ಆಗಿದೆ ಮತ್ತು ಇದರ ಅಂತದ್ದು ಸ್ಕೋರ್ ಬಗ್ಗೆ ಹೇಳೋದಾದ್ರೆ 4,60,000 ಸ್ಕೋರ್ ಮಾಡುತ್ತೆ. ಮತ್ತು ಗೇಮಿಂಗ್ ಸೆಟ್ಟಿಂಗ್ ಬಗ್ಗೆ ಹೇಳೋದಾದ್ರೆ 40 FPS ಅಲ್ಲಿ ಲೋ ಸೆಟ್ಟಿಂಗ್ ಅಲ್ಲಿ BGMI ಆಡಬಹುದು. ಮತ್ತು ರ್ಯಾಮ್ ಅಂಡ್ ರೋಮ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ 2 ವೇರಿಯಂಟ್ ಗಳು ಬರ್ತವೆ, 8GB 128GB ಮತ್ತು 8GB 256GB 2 ವೇರಿಯಂಟ್ ಗಳು ಬರ್ತವೆ. ಇದರ ಟೈಪ್ ಬಗ್ಗೆ ಹೇಳೋದಾದ್ರೆ LPDDR4X ಮತ್ತು UFS 2.2 ಸ್ಟೋರೇಜ್ ಸ್ಪೀಡ್ ಬರುತ್ತೆ. ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಫೋನ್ ನ OS ಬಗ್ಗೆ ಹೇಳೋದಾದ್ರೆ ಕಲರ್ OS ಬೇಸ್ಡ್ ಆನ್ Android 14 ಒಂದಿಗೆ ಔಟ್ ಆಫ್ ದ ಬಾಕ್ಸ್ ಬರುತ್ತೆ ಮತ್ತು ಇವರು ಕೂಡ ಯಾವುದೇ ಅಪ್ಡೇಟ್ಸ್ ನ ಪ್ರಾಮಿಸ್ ಮಾಡಿಲ್ಲ. ನೆಕ್ಸ್ಟ್ ಈ ಫೋನ್ ನ ಬ್ಯಾಟರಿ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ 5100 mAh ಬ್ಯಾಟರಿ ಬರುತ್ತೆ ಮತ್ತು 45 ವಾಟ್ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಬ್ಯಾಟರಿಯಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಫೋನ್ ನ ಸೆನ್ಸರ್ಸ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್, ಫೇಸ್ ಅನ್ಲಾಕ್ ಹಾಗೂ ಜೈರೋಸ್ಕೋಪ್ ಎಲ್ಲ ಸೆನ್ಸರ್ ಗಳು ಬರುತ್ತೆ. ಬಟ್ ಜೈರೋಸ್ಕೋಪ್ ಸೆನ್ಸರ್ ಇದ್ರೂ ಜೈರೋಸ್ಕೋಪ್ ಪ್ರಾಪರ್ ಆಗಿ ವರ್ಕ್ ಆಗೋದಿಲ್ಲ. ನೆಕ್ಸ್ಟ್ ಈ ಫೋನ್ ನ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ 8 5G ಬ್ಯಾಂಡ್ಸ್, ಡ್ಯುಯಲ್ 4G VoLTE ಮತ್ತು Wi-Fi 5 ಬ್ಲೂಟೂತ್ 5.2 ಕೂಡ ಇದೆ. ಬಟ್ NFC ಸಪೋರ್ಟ್ ಇದರಲ್ಲಿ ಇಲ್ಲ. Vivo NR ಸಪೋರ್ಟ್ ಇದೆ. ಇದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. 5G ಅಲ್ಲಿ ನೀವು ಕಾಲಿಂಗ್ ಮಾಡಬಹುದು. ನೆಕ್ಸ್ಟ್ ಈ ಫೋನ್ ನ ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ 2 ಕ್ಯಾಮ್ರಾ ಸೆಟಪ್ ಗಳು ಬರ್ತವೆ. ಒಂದು 50 MP ಮೇನ್ ಕ್ಯಾಮ್ರಾ ಮತ್ತು 2 MP ಮ್ಯಾಕ್ರೋ ಕ್ಯಾಮ್ರಾ ಬರುತ್ತೆ. ಇದು ಯೂಸ್ಲೆಸ್ ಕ್ಯಾಮ್ರಾ ಅಂತ ಹೇಳ್ಬೋದು. ಮತ್ತು ಫ್ರಂಟ್ ಅಲ್ಲಿ 8 MP ಸೆಲ್ಫಿ ಕ್ಯಾಮ್ರಾ ಬರುತ್ತೆ. ಈ ಫೋನ್ ನ ವಿಡಿಯೋಗ್ರಫಿ ಬಗ್ಗೆ ಹೇಳೋದಾದ್ರೆ ಬ್ಯಾಕ್ ಕ್ಯಾಮ್ರಾದಿಂದ ನೀವು ಫುಲ್ HD 60 FPS ಅಲ್ಲಿ ವಿಡಿಯೋ ಶೂಟ್ ಮಾಡಬಹುದು ಮತ್ತು ಫ್ರಂಟ್ ಕ್ಯಾಮ್ರಾದಿಂದ ಫುಲ್ HD ವಿಡಿಯೋ ನೀವು ಶೂಟ್ ಮಾಡಬಹುದು. ಫೋನ್ ನ ಉಳಿದ ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಸಿಂಗಲ್ ಸ್ಪೀಕರ್ ಇದೆ, ಕ್ವಾಲಿಟಿ ಚೆನ್ನಾಗಿಲ್ಲ, ಬಟ್ 3.5 mm ಜಾಕ್ ಬರುತ್ತೆ. ಈ ಫೋನ್ ನ ನೀವು ಖಂಡಿತ ತಗೊಳಕ್ ಹೋಗ್ಬೇಡಿ. ಇದಕ್ಕೆ ಹೋಲಿಸಿದ್ರೆ ಎಷ್ಟೋ ಪಟ್ಟು Nord C4 Lite ಫೋನ್ ಚೆನ್ನಾಗಿದೆ ಅನ್ಸುತ್ತೆ. ಈ ಫೋನಿಗೆ ಹೋಲಿಸಿದ್ರೆ ನಿಮ್ಗೇನಾದ್ರೂ Nord C4 Lite ಫೋನ್ ಜೊತೆ ಈ ಫೋನ್ ನ ಕಂಪೇರ್ ಮಾಡ್ಬೇಕಂದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಆ ಕಂಪ್ಯಾರಿಸನ್ ವಿಡಿಯೋನ ಆದಷ್ಟು ಜಲ್ದಿ ನಾನು ನಿಮ್ಮ ಮುಂದೆ ತರ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.